ಸರ್ ಈಗ ಸದ್ಯಕ್ಕೆ ಚಿತ್ರೋದ್ಯಮದ ಪರಿಸ್ಥಿತಿ ಸರ್ ತುಂಬಾ ಖುಷಿ ಕೇಳಿ ಚಿತ್ರೋದ್ಯಮದ ಬೆಳವಣಿಗೆ ದೃಷ್ಟಿಯಿಂದ ಸರ್ ಅಂದ್ರೆ ಸಾಕಷ್ಟು ಹೆಚ್ಚಾಗ್ತಿದೆ ಸೋಷಿಯಲ್ ಮೀಡಿಯಾಗಳಲ್ಲಿ ಕೆಲವರು ಆರ್ಟಿಕಲ್ ಬರೀತಾರೆ ಅಂದ್ರೆ ಒಂದು ಎರಡು ಸಿನಿಮಾಗಳು ಹಿಟ್ ಆಗುತ್ತೆ ಇದೇ ರೀತಿಯ ಪರಿಸ್ಥಿತಿ ಮುಂದುವರುತ್ತೆ ಲೋ ಬಜೆಟ್ ಸಿನಿಮಾಗಳು ಅಷ್ಟೊಂದು ಗಳಿಕೆ ಮಾಡಬೇಕು ಕನ್ನಡ ಚಿತ್ರೋದ್ಯಮದ ಪರಿಸ್ಥಿತಿ ಎಲ್ಲ ಗಂಭೀರ ಆಗ್ತಾ ಹೋಗುತ್ತಾ ಅಂತ ಚರ್ಚೆ ಇದೆ ನಾನು ಅದ್ರಲ್ಲಿ ಸ್ವಾರ್ಥಿ ಸರ್ ನನ್ನ ಸಿನಿಮಾ ಮಾತ್ರ ನಾನು ಇನ್ನೊಬ್ರಿಗೆ ಹೇಳ್ಕೊಡೋಷ್ಟು ದೊಡ್ಡ ನಾನು ಚಿತ್ರೋದ್ಯಮದ ಬೆಳವಣಿಗೆ ಬಗ್ಗೆ ಒಂದು ಸಿನಿಮಾ ಇಟ್ಕೊಟ್ರೆ ಚಿತ್ರೋದ್ಯಮ ಬೆಳೆಯುತ್ತೆ ಅದು ಯಾವ್ದೇ ಆಗ್ಬೋದು ದೊಡ್ಡದಾಗ್ಬೋದು ಚಿಕ್ಕ ಸರ್ ಅದು ಪೂರ್ವವಾದ ಒಂದು ಪ್ರಶ್ನೆ ಅಂದ್ರೆ ಅಂದ್ರೆ ಇದು ನೆಗೆಟಿವ್ ಪಾಸಿಟಿವ್ ಅನ್ನೋದಕ್ಕಿಂತ ಒಂದು ಚಿತ್ರೋದ್ಯಮದ ಪ್ರಶ್ನೆ ಅಷ್ಟೇ ಅಂದ್ರೆ ಮೊದಲೆಲ್ಲ ಹೆಚ್ಚೆಚ್ಚು ಸಿನಿಮಾ ಮಾಡ್ಬೇಕು ಅನ್ನೋಂತ ಒಂದಿತ್ತು ಅಂದ್ರೆ ಸ್ಟಾರ್ಗಳು ಹೆಚ್ಚು ಸಿನಿಮಾಗಳನ್ನ ಮಾಡಿದಾಗ ಅದರ ಜೊತೆಯಲ್ಲಿ ಸಣ್ಣ ಸಿನಿಮಾಗಳಿಗೆ ಜನ ಥಿಯೇಟರ್ ಬಂದು ಆ ಫ್ಲೋ ನಲ್ಲೇ ಸಣ್ಣ ಸಿನಿಮಾಗಳನ್ನು ಕೂಡ ನೋಡ್ತಾರೆ ಅನ್ನೋದು ಒಂದು ಅದಕ್ಕೆ ಆ ಸಕ್ಸಸ್ ರೇಟ್ ಕೂಡ ನಾವು ಹಿಂದಿನ ನೋಡಿದಾಗ ಅದು ಪೂರಕವಾಗಿ ಕಾಣುತ್ತೆ. ಇತ್ತೀಚಿನ ದಿನಗಳಲ್ಲಿ ಒಬ್ರು ಅಂತಲ್ಲ ಆದ್ರೆ ಹೀರೋಗಳೆಲ್ಲ ಒಂದು ಕಡೆ ದೊಡ್ಡ ಹೀರೋಗಳು ಸಿನಿಮಾ ಮಾಡೋದು ಕಮ್ಮಿ ಆಗ್ತಿರೋದ್ರಿಂದ ಥಿಯೇಟರ್ ಗಳಿಗೆ ಸಣ್ಣ ಸಿನಿಮಾಗಳು ಬಂದು ಅಲ್ಲಿ ನಿಲ್ಲೋದು ಕಷ್ಟ ಆಗ್ತದೆ. ನಾವು ಬಹಳಷ್ಟು ಥಿಯೇಟರ್ ನೋಡ್ತಾ ಇದ್ವಿ ಎಲ್ಲ ಲಾಸ್ಟ್ ಯಾವ್ದೋ ಸೊ ಏನಾಗುತ್ತೆ ನಾನು ನನ್ನ ಉದ್ದೇಶ ಆಗ್ಬೋದು ಈಗ ನಾನು ಆಕ್ಚುಲಿ ಹೇಳಿದೆ ಅವತ್ತು ಯಾವ್ದೋ ಒಂದು 5 ದಿನ ಅಕ್ಟೋಬರ್ ನಾನು ಬಂದೇ ಬರ್ತೀನಿ ಖಂಡಿತ. ಇವತ್ತು ಆ ಸ್ಪೀಡಲ್ಲೇ ನಾನು ಹೋಗಿದ್ದೆ ಆಲ್ಮೋಸ್ಟ್ ಒಂದು 70% ಸಿನಿಮಾ ಮುಗಿದು ಕೈ ಮುಗಿದು ಈಗ ಈ ಪರಿಸ್ಥಿತಿಗೆ ಈಗ ನಾನು ಅವತ್ತು ಅದನ್ನೇ ಈಗ ಇನ್ನೊಂದ್ಸಲ ಮಾಡಿದಾಗ ಹೇಳ್ಬೇಕು ಅನ್ಕೊಂಡಿದ್ದೀನಿ. ಈಗ ಲೇಟ್ ಆಯ್ತು ಏನು ಈ ತರ ಸಿಚುವೇಶನ್ ಡಿಫ್ರೆಂಟ್ ಅದು ಅದಕ್ಕೆ ಏನು ಮಾಡಕ್ಕೆ ಒಂದ್ಸಲ ಸಿನಿಮಾ ಬಂದಾಗ ಒಂದೇನಾಗುತ್ತೆ ಥಿಯೇಟರ್ ರನ್ನಿಂಗ್ ಇದ್ದಾಗ ಇದಾಗುತ್ತೆ ಇಲ್ಲ ಮೇಂಟೆನೆನ್ಸ್ ಕಾಸು ಆಗ್ತದೆ. ಯಾಕಂದ್ರೆ ನಾವು ರೆಗ್ಯುಲರ್ ಆಗಿ ಬಸವೇಶ್ವರ ಬರುವಾಗ ನವರಂಗ್ ಥಿಯೇಟರ್ ಯಾವಾಗ್ಲೂ ಜನ ಇರ್ತಾರೆ ದೊಡ್ಡ ದೊಡ್ಡ ಸಿನಿಮಾ ಲಾಸ್ಟ್ 2 months ಇಂದ ಆ ಥಿಯೇಟರ್ ಜನನೇ ಇಲ್ಲ ಅಂದ್ರೆ ಆತರ ಬಹಳಷ್ಟಿದೆ ಎಕ್ಸಾಂಪಲ್ಸ್. ಅಂದ್ರೆ ಹಂಗಾದಾಗ ಥಿಯೇಟರ್ಗಳು ನಡೆಯೋದು ಈ ಸಿನಿಮಾದ ಮುಖಾಂತರ ಒಂದು ರೆವಲ್ಯೂಷನ್ ಅಂತ ಹೇಳ್ಬೋದು ಕನ್ನಡ ಚಿತ್ರರಂಗದಲ್ಲಿ. ಸೊ ಅದೇ ರೀತಿಯಾಗಿ ನಮ್ಮ ಇಂಡಸ್ಟ್ರಿಯಲ್ಲಿ ಇರುವಂತಹ ನೀವು ಸೇರಿದಾಗ ಏನಾದ್ರು ಚಿತ್ರಮಂದಿರದ ಉಳಿವಿಗೆ ಅಂದ್ರೆ ಆ ಮುಚ್ಚೋಗ್ತಾ ಇರುವಂತಹ ಚಿತ್ರಮಂದಿರಗಳನ್ನ ಹ್ಯಾಂಡ್ ಓವರ್ ಮಾಡ್ಕೊಂಡು ಮಾಡುತ್ತಾ ಆ ತರದ ಒಂದು ಆಲೋಚನೆ ಇದ್ರು ಅಟ್ಲೀಸ್ಟ್ ಬೇರೆ ತರದ ಏನಾದ್ರು ಆಲೋಚನೆಗಳು ಅಲ್ಲಮ್ಮ. ಈಗ ನೀವು ಕೇಳಿದ್ರಲ್ಲ ಸಿಂಗಲ್ ಥಿಯೇಟರ್ ಸಿಂಗಲ್ ಥಿಯೇಟರ್ ಆಯ್ತು ಮಾಲ್ಗಳ ಥಿಯೇಟರ್ ಮುಚ್ಚೋದು ಎಲ್ಲಾರು ಒಂದು ಯೂನಿಟಿ ಮಾಡಿ ಏನಾರು ಮಾತ್ರ ಈಗ ಬೆರಳಿಕೆ ಇಲ್ಲ ನಿಮ್ಮ ಅನಿಸಿಕೆ ತಪ್ಪಲ್ಲ ಕರೆಕ್ಟ್. ಆದ್ರೆ ನಿಮ್ಮ ಪಾತ್ರ ತುಂಬಾ ದೊಡ್ಡದಾಗಿದೆ. ಆಸ್ ಎ ಪ್ರೊಡ್ಯೂಸರ್ ಆಗಿ ಹೇಳ್ತೀನಿ ಒಂದು ಮಾಧ್ಯಮದ ಪಾತ್ರ ತುಂಬಾ ದೊಡ್ಡದಾಗಿದೆ. ಯಾವ ತರ ನೀವು ಈಗ ಹೇಳಿದ್ರೆ ಚಿತ್ರಮಂದಿರ ಮುಚ್ಚೋಗ್ತಾ ಇದೆ, ಚಿತ್ರಮಂದಿರ ಜನ ಬರ್ತಾ ಇಲ್ಲ ಅನ್ನೋದನ್ನ ನನ್ನ ಪ್ರಕಾರ ಇವತ್ತು ನನ್ನ ಆದಂತ ಎಕ್ಸ್ಪೀರಿಯನ್ಸ್ 2 ಚಿತ್ರ ಇವತ್ತಿನ ಹಿಂದೆ ಬಿಟ್ಬಿಡಿ ಒಂದು ಮಾರ್ನಿಂಗ್ ಶೋ ಆಗಿ ಅರ್ಧ ಗಂಟೆ ಆಗಂಗಿಲ್ಲ ಎಲ್ಲ ಒಂದು 100 ಚಾನಲ್ ಬರ್ತಾ ಇರ್ತದೆ, ಸೋಷಿಯಲ್ ಮೀಡಿಯಲ್ಲಿ ಬರ್ತಾ ಇರ್ತದೆ. ಸೊ ಇಷ್ಟು ಪ್ರಾಬ್ಲಮ್ಗಳನ್ನ ಒಬ್ಬ ಪ್ರೊಡ್ಯೂಸರ್ ಒಬ್ಬ ಹೀರೋ ಆಗ್ಬೋದು ಒಬ್ಬ ಡೈರೆಕ್ಟರ್ ಆಗ್ಬೋದು ಎಷ್ಟು ಜನರ ಶ್ರಮ ಅರ್ಧ ಗಂಟೆಯಲ್ಲಿ ಲಕ್ಷಾಂತರ ಜನ ಫ್ರೀಯಾಗಿ ನೋಡ್ತಾ ಇರ್ತಾರೆ. ನಾನು ಮಾಧ್ಯಮದ ಮಿತ್ರರಲ್ಲಿ ಎಷ್ಟೋ ಸರಿ ನಾನು ಕೇಳ್ಕೊಂಡಿದ್ದೀನಿ ಒಂದು ಚಿತ್ರ ನೀವು ನಿಮ್ಮ ಕೊಡುಗೆ ಕೊಡಿ ನಮ್ಗೆ ಕೆಳಗೆ ಒಂದು ಸ್ಕ್ರಾಲ್ ಮಾಡಿ ಬೇರೆ ಸುಮಾರು ಮಾಡ್ತಾ ಇರ್ತೀರಾ ಪೈರಸಿ ಹಾಗೂ ಈ ತರ ಚಿತ್ರಗಳನ್ನ ಚಿತ್ರಮಂದಿರದಲ್ಲೇ ಬಂದು ನೋಡೋದಕ್ಕೆ ಸಹಾಯ ಮಾಡಿ ಇಲ್ಲ ಸಂಪರ್ಕ ಆ ತರದ್ ಏನೋ ಆ ತರದೊಂದು ನಿಮ್ಮ ಕಡೆಯಿಂದ ನಮ್ಗೆ ಇವತ್ತಲ್ಲ ನಾ ಸುಭಾಷ್ ಹೇಳಿದೀನಿ ಮಾಧ್ಯಮದ ಮಿತ್ರರಿಗೆ ಇದೊಂದು ಕೋರಿಕೆ. ನಮಗೆ ಪೈರಸಿ ಸಿಕ್ಕಿದಾಗ ಅದನ್ನ ಯಾವ ರೀತಿ ಇವಾಗ ಬೇರೆ ಕ್ರೈಮ್ ನಡೆದಾಗ ಯಾವ ರೀತಿ ನೀವೆಲ್ಲ ಅಲರ್ಟ್ ಆಗಿ ಯಾವ ರೀತಿ ಇದ್ ಮಾಡ್ತೀರಾ ಅದೇ ತರ ಚಿತ್ರರಂಗನ ಬೆಳೆಸ್ಬೇಕು ಉಳಿಸ್ಬೇಕು ಅಂದ್ರೆ ಇವತ್ತಿನ ಪರಿಸ್ಥಿತಿ ಅದೇ ತುಂಬಾ ಮುಖ್ಯವಾಗಿ ಮಾಧ್ಯಮದ ಮಿತ್ರರು ದಯವಿಟ್ಟು ಇದನ್ನ ಮಾಡ್ಬೇಕು. ಸರ್ ಇದಕ್ಕೆ ಪೂರಕವಾಗಿ ರೀಸೆಂಟ್ ಆಗಿ ಒಂದು ಆರ್ಟಿಕಲ್ ಓದ್ತಿದ್ದೆ. ತೆಲುಗು ಇಂಡಸ್ಟ್ರಿಯಲ್ಲಿ ದಿಂದ್ರಾಜ್ ಫೇಮಸ್ ರೆನಾಲ್ಡ್ ಪ್ರೊಡ್ಯೂಸರ್ ಅವರು ಸೇಲ್ ಆಗದೆ ಇರ್ತಕ್ಕಂತ ಒಂದಷ್ಟು ಲೋ ಬಜೆಟ್ ಕಡಿಮೆ ಬಜೆಟ್ ತೆಲುಗು ಸಿನಿಮಾಗಳಿಗೆ ಒಂದು ವೇದಿಕೆ ಮಾಡ್ಕೊಡ್ತಿದ್ದಾರೆ, ಸ್ಪೆಷಲ್ OTT ಮಾಡಿದ್ದಾರೆ. ಅವರು ಅಂತ ಸಿನಿಮಾಗಳನ್ನ ಖರೀದಿ ಮಾಡಿ ವ್ಯೂವರ್ಸ್ಗೆ 10 ರೂಪಾಯಿ 20 ರೂಪಾಯಿ ಬೇಸ್ ಮೇಲೆ ಬಿಡೋದು, ಪೇಡ್ ಮಾಡಿ ನೋಡೋ ಇಲ್ಲೂ ಮಾಡ್ತಾವ್ರ ಆತರ ಸುಮಾರು ಇಲ್ಲೂ ಇದಾರೆ ಆತರ. ಇವಾಗ ಯಾವ ಚಿಕ್ಕ ಪಿಕ್ಚರ್ಗಳಿದೆಯಲ್ಲ ಅದನ್ನ ಆ ಪ್ಲಾಟ್ಫಾರ್ಮ್ ಅಲ್ಲಿ ಹೋದಾಗ ಆ ಚಿತ್ರದ ಗಳಿಕೆ ಎಷ್ಟಾಗುತ್ತೋ ಅದ್ರಲ್ಲಿ ಪರ್ಸೆಂಟೇಜ್ ಅವ್ರಿಗೆ ಇಷ್ಟು ಮಾಧ್ಯಮ ಅಂದ್ರೆ ಆ ಒಂದು ಚಾನಲ್ ಇಷ್ಟು ಸಂಘದ ವತಿಯಿಂದ ಅದು ನೀವು ಇನಿಷಿಯೇಟಿವ್ ತಗೊಂಡು ಯಾಕಂದ್ರೆ ನೀವು ಎಲ್ಲಾ ಇಂಡಸ್ಟ್ರಿಗಳಲ್ಲೂ ಸಿನಿಮಾಗಳು ಮಾಡುವಂತದ್ದು
ನಿಮ್ಗೆ But- ಗೊತ್ತಿದೆ ಹಂಗಾಗಿ ಬಟ್ ಇಲ್ಲಿ ಮಾಡಕ್ ಕಷ್ಟ ಆಗುತ್ತೆ. ಆಲ್ರೆಡಿ ಚಾನಲ್ಸ್ ಇದೆಯಲ್ಲ, ಇವಾಗ ನಾನು ಹೊಸದಾಗಿ ಸ್ಟಾರ್ಟ್ ಮಾಡಿ ಮಾಡೋ ಬದಲು ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿರೋ ಚಾನಲ್ಸ್ ಇದೆಯಲ್ಲ, ಸೊ ಅಲ್ಲಿ ಕೊಟ್ಟರೆ ನನ್ನ ಹತ್ರನೇ ಆಗ್ಬೇಕಿದು ಅಂತ ಅನ್ಕೊಳ್ಳೋದು ತಪ್ಪು. ನಾವು ಹೆಂಗೋ ಒಬ್ಬ ಚಿತ್ರದ ನಿರ್ಮಾಪಕನಿಗೆ ದುಡ್ಡಾಗ್ಬೇಕು. ಸೊ ಆಲ್ರೆಡಿ ಪ್ಲಾಟ್ಫಾರ್ಮ್ ಡೆವಲಪ್ ಆಗಿರೋದು, ಎಸ್ಟಾಬ್ಲಿಷ್ ಆಗಿರೋದಿದೆ. ಆ ಪ್ಲಾಟ್ಫಾರ್ಮ್ ಅಲ್ಲಿ ಕೊಟ್ಟಾಗ ಅವ್ರಿಗೆ ಕೊಟ್ಟದ್ದು ನೆಕ್ಸ್ಟ್ ಡೇ ಇಂದ ದುಡ್ಡು ಬರುತ್ತೆ ಅವ್ರಿಗೆ. ನಾನು ಅದೇ ಎಕ್ಸ್ಪೆರಿಮೆಂಟ್ ಮಾಡ್ಬೇಕು ಸ್ಟಾರ್ಟಿಂಗ್ ಇಂದ. ಇಲ್ವೇ ಇಲ್ಲ ಅನ್ನೋದಾದ್ರೆ ನೀವು ಹೇಳಿದ್ ಕರೆಕ್ಟ್ ಮಾಡ್ಬೇಕಾಗುತ್ತೆ. ಬಟ್ ಇದೆ, ಓಪನ್ ಇದೆ, ಆ ತರ ಪ್ಲಾಟ್ಫಾರ್ಮ್ ತುಂಬಾ ಇದೆ ಆ ತರ.